ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಈ ವಿಡಿಯೋ ಬಂದು ನಾನು ಮದುವೆಗೆ ಹೋಗೋಕ್ಕೂ ಮುಂಚೆ ನಮ್ಮ ನೇಬರ್ ಆಂಟಿ ಅಂಕಲ್ದು ಮನೆ ಓಪ್ನಿಂಗ್ ಇತ್ತು, ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಇದು. ಅದು ಗೃಹ ಪ್ರವೇಶದ ಹಿಂದಿನ ದಿನ ಮತ್ತು ಅವತ್ತಿನ ದಿನ ಎರಡೂ ಕಂಬೈನ್ ಮಾಡಿಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಅವ್ರ ಮನೆ ಲೊಕೇಶನ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಬರುತ್ತೆ. ಫುಲ್ ಗ್ರೀನ್ರಿ ಅಂದರೆ ಗ್ರೀನ್ರಿ ಇದೆ. ಒಂದೊಂದು ಸಲ ಪಿಕಾಕ್ ಎಲ್ಲ ಬರುತ್ತೆ ಅಲ್ಲಿ. ಫುಲ್ ಮಂಜೆಲ್ಲ ಇತ್ತು. ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದಂತರೂ ತುಂಬ ಬ್ಯೂಟಿಫುಲ್ ಆಗಿತ್ತು ಸೀನು. ಆಮೇಲೆ ಕೆರೆ ಬೇರೆ ಹತ್ತಿರ. ಆವಾಗ ಸೈಕ್ಲೋನ್ ಇಫೆಕ್ಟಿಂದ ಬೆಂಗಳೂರಲ್ಲಿ ತುಂಬ ಚಳಿ ಇತ್ತು. ಇನ್ಫ್ಯಾಕ್ಟ್ ಇವಾಗೂ ಚಳಿ ಇದೆ. ಆ ಚಳಿಯಲ್ಲಿ ನಾವು ಇದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ನಕ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಚಳಿಯಲ್ಲಿ ಬಿಸಿ ಟೀ ಎಲ್ಲ ಕುಡ್ಕೊಂಡು ಏನೋ ಚಿಕ್ಕ ಪುಟ್ಟ ಏನು ಕೆಲಸ ಇತ್ತಲ್ಲ ಅದು ಮಾಡಿಕೊಂಡು ಅವತ್ತು ಮುಗಿಸ್ಕೊಂಡ್ವಿ ನಾವು. ಒಂಥರ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಏನೋ ಚಿಟ್ ಚಾಟ್ ಮಾಡೋಕ್ಕೆ ಸ್ವಲ್ಪ ನಿಯರ್ ಬೈ ಲೊಕೇಶನ್ಗೆ ಹೋದಂಗೆ ಅನಿಸಿತ್ತು. ನಾವು ತುಂಬ ಒಳ್ಳೆ ವೈಬ್ ಇತ್ತು. ಸೊ ಇದು ಐ ಥಿಂಕ್ ನಾನು ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಏನೋ ಒಂದು ರಂಗೋಲಿ ಈ ಥರ ಬಿಡಿಸಿದ್ದಂದರೆ ಇದೇ ಫಸ್ಟ್ ಟೈಮು. ಅವಳು ಅನುಷಾ ಅಂತ, ಅವಳು ಫಸ್ಟು ಚಾಕಲ್ಲಿ ಈ ಥರ ಡಿಸೈನ್ ಮಾಡಿ ಸುದ್ದೆ ಅದೇನಂತ ಕರೀತಾರೆ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದರಲ್ಲಿ ಮೇಲ್ಗಡೆ ಡಿಸೈನ್ ಮಾಡ್ತಾಯಿದ್ಲು. ಸೊ ಎಲ್ಲ ಫ್ಲವರ್ಸ್ ಎಲ್ಲ ಅವರು ಬೆಳಗ್ಗೆನೇ ಎದ್ದು, ಅಂದರೆ ಮಲ್ಗೆ ಇಲ್ಲ ಅವರು. ಹಿಂದಿನ ದಿನ ನಾವು ಎಲ್ಲರೂ ಮೆಹಂದಿ ಹಾಕಿದ್ಮೇಲೆ ಅವರೆಲ್ಲ ಕೇರ್ ಮಾರ್ಕೆಟಿಗೆ ಅವಾಗಲೇ ಮಲ್ಗೆ ಇಲ್ಲ ಅವರೆಲ್ಲ ಹೋಗ್ಬಿಟ್ಟು ಫ್ಲವರ್ಸ್ ಎಲ್ಲ ಪುರೋಹಿತರು ಏನೇನು ಹೇಳಿದ್ರಲ್ಲ ಎಲ್ಲ ಕಲರ್ಫುಲ್ ಫ್ಲವರ್ಸ್ ಎಲ್ಲ ತೊಗೊಂಬಂದಿದ್ರು. ನೆಕ್ಸ್ಟ್ ಡೆಕೋರೇಷನಲ್ಲಿ ತೋರಿಸಿ ನಾನು ದೇವ್ರಿಗೆ ಡೆಕೋರೇಷನ್ ಮಾಡಿದ್ದು, ಮನೆಗೆಲ್ಲ ಮಾಡಿದ್ದು ಸೂಪರ್ ಸಖತ್ತಾಗಿರೋ ಫ್ಲವರ್ಸ್ ಎಲ್ಲ ತೊಗೊಂಬಂದೆ. ಅದು ಒಂದು ರೂಮಲ್ಲಿ, ಆ ರೂಮ್ ಓಪನ್ ಮಾಡಿದರೆ ಎಷ್ಟು ಘಮ ವಾಸನೆ ಬರ್ತಾ ಇತ್ತು ಅಂದರೆ ಸಖತ್ತಾಗಿ ಸ್ಮೆಲ್ ಇತ್ತು. ಅದು ಬೆಂಗಳೂರಲ್ಲಿ ಕೇಳಬೇಕಾ, ಎಷ್ಟು ವೆರೈಟಿ ಆಗಿರೋ ಫ್ಲವರ್ಸು, ದೇಸಿ ಆಗಲಿ ಬೇರೆ ದೇಶದಿಂದ ಇರೋದು ತುಂಬ ವೆರೈಟಿ. ಮಲ್ಲೇಶ್ವರಂ KR ಮಾರ್ಕೆಟಲ್ಲಿ ಸಖತ್ತಾಗಿ ಸಿಗುತ್ತೆ. ಅದು ತೊಗೊಂಡು ಬಂದಿದ್ರು. ನಾವು ಹಾಗೆ ಸ್ವಲ್ಪ ಹೂವನ್ನ ಪೋಣಿಸ್ಕೊಂಡ್ವಿ, ಸ್ವಲ್ಪ ಮಾತ್ರ. ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು, ಅರೇಂಜ್ಮೆಂಟ್ ಇತ್ತು. ಅದು ಸ್ವಲ್ಪ ಚಿಕ್ಕ ಪುಟ್ಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಬಂದಮೇಲೆ ಆಂಟಿ ರೈಸ್ ಸಾಂಬಾರು ಮಾಡ್ತಾರೆ, ಸಖತ್ತಾಗಿತ್ತು. ಚೆನ್ನಾಗಿ ಊಟ ಮಾತ್ರ ಅದು ಎಸ್ಪೆಷಲಿ ಕೈ ತುತ್ತು ತಿಂತಾಯಿದ್ವರ, ಎಷ್ಟು ತಿಂದರೂ ತಿನ್ನಬೇಕು ಅನಿಸ್ತಾನೆ ಇತ್ತು. ರುಚಿ ಬೇರೆ ಇತ್ತಾ, ಒಳ್ಳೆ ಊಟ ಆಗೋಯ್ತು ನಮಗೆ. ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಸಾಯಂಕಾಲ ಹೋದ್ವಿ ನಾವು. घंटाकर्णात् घोरकर्णात् रेवण सिद्धान् मरुण सिद्धान् एको रामान् पंडिताराध्यान् सुकेतो रुरुम्. ನೋಡಿ ಎಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದಾರಲ್ಲ, ದೇವರೇ ಅಲ್ಲಿ ಕೂತಿರೋ ಥರ ಇದೆ. वेदान् यशः प्राज्ञा विद्या बुद्धिं श्रियं बलं आयुष्यं आरोग्यं तेजः देहि मे अप्यवाहनात्. ನೋಡಿ ಮಂತ್ರ ಅದೇನಪ್ಪ ಅಂತಂದ್ರೆ, ನೀವು ವಿಘ್ನೇಶ್ವರ ಸ್ವಾಮಿ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರ, ನಮಗೆ ಶ್ರದ್ಧೆನ ಕೊಡು, ವಿದ್ಯೆನ ಕೊಡು, ಬುದ್ಧಿನ ಕೊಡು, ಸಮಾಜದಲ್ಲಿ ಕೀರ್ತಿ ಗೌರವವನ್ನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಮ್ಮೆ ಜೋರಾಗಿ ಹೇಳಿ, ಶ್ರದ್ಧಾ ವೇದ ಯಶಃ ಪ್ರಾಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ ತೇಜಃ ದೇಹಿ ಮೇ ಅಪ್ಯವಾಹನಾತ್. ಪುಷ್ಪಂ ವೇದ ಪುಷ್ಪವಾನ್ ವಚಾವಾನ್ ಪುಷ್ಪವಾನ್ ನವತೆ ಚಂದ್ರಭಾವಾಂ ಪುಷ್ಪಂ ಪುಷ್ಪವಾನ್ ವಚಾವಾನ್ ಪುಷ್ಪವಾನ್ ನವತೆ या एवं वेदान् योपां हागितनं वेदान् हागितनमहान् विघ्नेश्वर स्वामिने नमः. वेदोक्त मंत्र पुष्पाणि समर्पयामि. शिवसान्मजय नमः. पार्वती पतये
ಸೊ ಹಿಂದಿನ ದಿನ ಪೂಜಾ ಮತ್ತು ಹೋಮ ಎಲ್ಲ ಅಟೆಂಡ್ ಆಗಿ ಊಟ ಮಾಡಿಕೊಂಡು ಸ್ವಲ್ಪ ಲೇಟೇ ಆಯಿತು ಮನೆಗೆ ಬರೋಕ್ಕೆ. ಹಾಲು ಉಗ್ಸೋದು ಅದೆಲ್ಲ ತುಂಬ ಅರ್ಲಿ ಮಾರ್ನಿಂಗ್ ಇತ್ತು, 4 o'clock ಇತ್ತು. ಅದೆಲ್ಲ ಅವರು ಮುಗಿಸ್ಕೊಂಡಿದ್ರು. ನಾವು ಒಂದು 11 ಗಂಟೆ 11:30 12 ಏನೋ ಆಗಿತ್ತು. ಅಷ್ಟೊತ್ತಾಯಿತು ನಾವು ವಾಪಸ್ ಹೋಗೋದಕ್ಕೆ. ನಾವೆಲ್ಲ ವಾಪಸ್ ಮತ್ತೆ ರೆಡಿ ಆಗಿಬಿಟ್ಟು ಹೋದ್ವಿ ಗೃಹ ಪ್ರವೇಶಕ್ಕೆ ಅಂತ. ಇವ್ರ ಮನೆಯಿಂದ ತುಂಬ ಹತ್ತಿರ. ಸೊ ಬೈಕಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ವಿ. ವೆದರ್ ಪ್ಲೆಸೆಂಟ್ ಆಗಿತ್ತು. ಆ ರೈಡು ತುಂಬ ಮಜವಾಗಿತ್ತು. ಆನ್ ದ ವೇನು ತುಂಬ ಅಷ್ಟೊಂದು ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಫುಲ್ ಗ್ರೀನ್ ಒಂಥರ ವಿಲೇಜ್ ವೈಬೇ ಕೊಡುತ್ತೆ. ಫುಲ್ ಒಂಥರ ಹಾಲಿಡೇಸಿಗೆ ಹೋದಂಗೆ ಅನಿಸುತ್ತೆ. ನಿಮಗೇನು ಸಿಟಿ ಮಧ್ಯೆ ಸಿಕ್ಕಾಕೊಂಡಂಗೆ ಅನಿಸಲ್ಲ. ಸೊ ಆ ಜರ್ನಿ, ಅಲ್ಲಿ ಆ ಎನ್ವಿರಾನ್ಮೆಂಟು, ಆ ಲೊಕೇಶನ್ ತುಂಬ ಪ್ಲೆಸೆಂಟ್ ಆಗೇ ಇತ್ತು ನಮಗೆ. ಆಮೇಲೆ ಸಂಬಂಧ ಅನ್ನೋದು ಬ್ಲಡ್ಡಿಂದನೇ ಆದರೆ ಮಾತ್ರ ಆ ಫೀಲಿಂಗ್ಸು ಎಮೋಷನ್ಸು ಬರುತ್ತೆ ಅಂತ ಏನಿಲ್ಲ. ಇವ್ರು ನಮಗೆ ಪರಿಚಯನೇ ಇಲ್ಲ. ನಮ್ಮ ಅಕ್ಕ ಲಾಸ್ಟ್ ಇಯರ್ ಏನೋ ಬಂದಿದ್ದು, ಆ ಕಡೆ ಲೊಕೇಶನಲ್ಲಿ ಶಿಫ್ಟ್ ಆಗಿದ್ದು ಅವ್ರಿಗೆ ಇವರು ಆಮೇಲೆ ಪರಿಚಯ ಆಗಿದ್ದು, ಅವರಿಂದ ನಮಗೆ ಪರಿಚಯ ಆಗಿದ್ದು. ದೇ ಆರ್ ಮೋರ್ ದೆನ್ ಅ ರಿಲೇಟಿವ್ ನಾವು ಇವಾಗ ಹೇಳ್ಬೋದು. ಏನು ಕೇಳಿದ್ರು ಹೇಳ್ತಾರೆ, ಎಷ್ಟು ಹೆಲ್ಪ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ, ಎಮೋಷ್ನಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಅನ್ಸೋದೇ ಇಲ್ಲ ಅವ್ರ ನೇಬರ್ಸು ಅಂತಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಕ್ಸಿಸ್ಟಿಂಗ್ ಇನ್ ಆ ಲೈಫ್ ಅಂಕಲ್ ಆಂಟಿ. ಮಾತೇ ಕೇಳಲ್ಲ, ಸಂತೋದು. ಅವರೇ ಎಷ್ಟೊಂದು ಸಲ ಗದ್ದಿಸ್ಬಿಟ್ಟು ಅವ್ರ ಮನೆಯಲ್ಲೇ ಊಟ ಮಾಡಿಸಿ ಅವ್ರ ಮನೆಯಲ್ಲೇ ಮಲಗಿಸ್ಬಿಡ್ತಾರೆ. ಸೊ ದಟ್ ನಮ್ಮ ಅಕ್ಕಂಗೆ ಸ್ವಲ್ಪ ರೆಸ್ಟ್ ಸಿಗಲಿ, ಅವಳು ಸ್ವಲ್ಪ ಏನಾದರೂ ಓದ್ಕೊಳ್ಳಿ, ಕೆಲಸ ಮಾಡಲಿ ಅಂತ. ಯಾರು ಮಾಡ್ತಾರೆ ಹೇಳಿ ಈ ಥರ ಎಲ್ಲ? ಹಿಂದಿನ ದಿನ ನಾವು ಅದೇ ಮೆಹಂದಿ ಹಾಕ್ಕೊಬೇಕಾದ್ರೆ ಎಷ್ಟೊಂದು ಸಲ ಮನೆ ಫಂಕ್ಷನಲ್ಲೇ ನಾವು ಹಾಕ್ಕೊಳಲ್ಲ. ನಾವು ಜಸ್ಟ್ ನೇಬರ್ಸು. ಸ್ಟಿಲ್ ನಮಗೆ ಮೆಹಂದಿ ಹಾಕೋತಾ ನಾನು ಬಿಟ್ಟಿಲ್ಲ. ಅವ್ರ ಮನೇಲಿ ಅವತ್ತು ಊಟ ಕೂಡ ಮಾಡಿದ್ವಿ. ಲಿಟ್ರಲಿ ನಮ್ಮದೇ ಮನೆ ಥರನೇ ಫೀಲಿಂಗ್ ಬರ್ತಾಯಿತ್ತು. ನೋಡಿ ಕೆಳಗಡೆ ಡೆಕೋರೇಷನ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಎಷ್ಟು ಕಲರ್ಫುಲ್ಲಾಗಿದೆ. ಇದೆಲ್ಲ ಗೊಂಬೆ ಅವ್ರ ಮನೆಯಿಂದ ತೊಗೊಂಬಂದು ಇಲ್ಲಿ ಮಾಡಿಟ್ಟಿರೋದು. ಎಷ್ಟು ಕ್ಯೂಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಎಲ್ಲ. ಇನ್ನು ಮೇಲ್ಗಡೆ ಡೆಕೋರೇಷನ್ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಪೂಜಾ, ಡೆಕೋರೇಷನ್ನು, ಆ ಅಲಂಕಾರ ದೇವಿದು ಎಷ್ಟು ಚೆನ್ನಾಗಿತ್ತು ಅಂದರೆ 2 ಕಣ್ಣು ಸಾಲ್ತಾ ಇರಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿತ್ತು. ಇವಾಗ ನೋಡಿ ದೇವಿ ಅಲ್ಲೇ ಕೂತಿದ್ದಾಳೆ ಅನ್ನೋ ಥರನೇ ಫೀಲಿಂಗ್ ಬರ್ತಾ ಇದೆ. ಆ ಲೈಟ್ ಎಫೆಕ್ಟ್ ಆಗಲಿ, ಆ ಡೆಕೋರೇಷನ್ ಆಗಲಿ, ಆ ವೈಬ್ ಆಗಲಿ, ಒಳ್ಳೆ ಮನಸ್ಸಿರೋದ್ರಿಂದ ನೋಡಿ ನಮ್ಮ ದೃಷ್ಟಿನೇ ಬೀಳುತ್ತೆ ಅನ್ನೋ ಥರ ಇದೆ ದೇವಿಗೆ. ಆ ಫ್ಲವರ್ಸು, ಆ ಡೆಕೋರೇಷನ್ನು, ಆ ಸಾರಿ ಕಲರು ಅದೆಲ್ಲ ನೋಡಿಬಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ದೇವಿನೇ ಎದ್ದು ಬರೋ ಥರ ಆಗಿದೆ. ನೀವು ಎಲ್ಲ ಇಲ್ಲಿಂದನೇ ದರ್ಶನ ತೊಗೊಳ್ಳಿ. ಆಮೇಲೆ ಈ ದೇವಿದು ಪೂಜೆದೆಲ್ಲ ಡೆಕೋರೇಷನ್ ಇದೆಯಲ್ಲ, ಅದನ್ನೆಲ್ಲ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಂಕಲ್ ಆಂಟಿ ಇದನ್ನೆಲ್ಲ ಓದ್ತಾರೆ ಕಮೆಂಟ್ಸು, ನಿಮ್ಮದು ಒಪಿನಿಯನ್ ಅವ್ರು ನೋಡ್ತಾರೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಇದೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಫ್ ಕಲರ್ಸು. ಆಮೇಲೆ ಶಿವ ಪಾರ್ವತಿದು ಮೇಲಿದೆ ಆ ಮುಖ, ಅದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು ಪುರೋಹಿತರು. ಎಷ್ಟು ಟೈಮ್ ತೊಗೊಂಡು ಮಾಡಿದ್ದಾರೆ ಅಂದರೆ, ನಾವು ನೋಡಿದ್ವಿ ಹಿಂದಿನ ದಿನ ಫುಲ್ ಮೇಲ್ಗಡೆದೆಲ್ಲ ಲಾಕ್ ಮಾಡ್ಕೊಂಡು ಎಷ್ಟೊತ್ತು ಟೈಮ್ ತೊಗೊಂಡು, ಎಷ್ಟೊಂದು ಪೇಷನ್ಸ್ ತೊಗೊಂಡು, ಈವನ್ ಮಂತ್ರ ಹೇಳಬೇಕಾದ್ರೂ ಅದ್ರ ಮೀನಿಂಗ್ ಎಲ್ಲ ನಮ್ಗೆ ಹೇಳಿಸ್ತಾ ಇದ್ರು ಅವರು. ಸೊ ಅದು ಇಂಪಾರ್ಟೆಂಟ್ ಅಲ್ವಾ. ಮಂತ್ರ ಹೇಳೋದ್ರ ಜೊತೆ ನಾವು ಎದ್ರ ಬಗ್ಗೆ ಏನು ಪ್ರೇ ಮಾಡ್ತಿದ್ವಿ ಅಂತ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟು. ತುಂಬ ಬ್ಯೂಟಿಫುಲ್ ಆಗೋ ಆಯಿತು ಗೃಹ ಪ್ರವೇಶ ನಮಗೆ. ಇನ್ನು ಊಟ ಬಂದರೆ ಸಖತ್ತು ಡಿಶಸ್ ಬೇರೆ ಇದು, ಸಖತ್ತು ರುಚಿಯಾಗಿತ್ತು. ತುಂಬ ಇಷ್ಟ ಆಯಿತು ನಮಗೆ. ವೆರೈಟಿ ಇತ್ತು. ಎಸ್ಪೆಷಲಿ ಮೈಸೂರು ಪಾಕ್ ಅಂತೂ ಬೆಳಗ್ಗೆನೇ ಮಾಡಿದ್ದದು. ಇಷ್ಟು ರುಚಿಯಾಗಿತ್ತಂದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗ್ತಾ ಇತ್ತು ನಮಗೆ. ಅದೊಂಥರ ನಮಗೆ 1 ಡೇ ಹಾಲಿಡೇ ಥರನೇ ಆಗೋಯಿತು. ಸೊ ಇಲ್ಲಿ ಫಂಕ್ಷನ್ ಎಲ್ಲ ಅಟೆಂಡ್ ಆಗಿಬಿಟ್ಟು ನಾನು ನೈಟ್ ಯಾದಗಿರಿಗೆ ಟ್ರೈನಲ್ಲಿ ನಮ್ಮ ಫ್ರೆಂಡ್ ಮದುವೆಗೆ ಹೋಗಿದ್ದು. ಸೊ ಇದು ಒಂಥರ ತುಂಬ ಚೆನ್ನಾಗಿತ್ತು. ನೋಡಿ ನೀವು ಇವಾಗ ಫುಡ್ ನೋಡ್ತೀರಲ್ಲ, ಇದೊಂದು ಚಿಕ್ಕದು ಕ್ಲಿಪ್ ಹಾಕ್ತೀನಿ. ಎಷ್ಟೊಂದು ವೆರೈಟಿ ಇದೆ. ಈಚ್ ಆ್ಯಂಡ್ ಎವ್ರಿ ಡಿಶ್ಶು ಇನ್ನೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿತ್ತು. ಇನ್ನೊಂದು ಸಲ ತಿನ್ನಬೇಕು ಅನ್ನಿಸ್ತಾ ಇತ್ತು. ಈ ಪಾಯಸ ಮಾತ್ರ ಸೂಪರ್ ಆಗಿತ್ತು. ಯೂಶ್ವಲಿ ನಮ್ಮ ಅಕ್ಕನ ಮಗ ಶ್ರವಿಕ್, ಅವನು ಎಲ್ಲೋದ್ರೂ ತಿನ್ನೋಕ್ಕೆ ಬಿಡಲ್ಲ ಯಾರಿಗೂ. ಬಟ್ ಅವನು ಸುಮ್ಮನೆ ಕೂತ್ಕೊಂಡು ನೀಟಾಗಿ ಏನು ತಿನ್ಸಿದ್ರು ತಿಂತಾ ಇದ್ದ. ಹಿ ವಾಸ್ ಅ ಗುಡ್ ಬಾಯ್ ಅವತ್ತು.
ಅದು ಅಂಕಲ್ ಆಂಟಿನಿಗೆ ಅದನ್ನ ಹೇಳಿದ ಮೇಲೆ ಅವರಂತೂ ಇನ್ನೂ ಖುಷಿ ಪಟ್ಬಿಟ್ರು. ಒಂಥರ ನಮಗೆ ರಿಲ್ಯಾಕ್ಸಿಂಗ್ ಆಗಿತ್ತು. ಥ್ಯಾಂಕ್ ಯು ಅಂಕಲ್ ಆಂಟಿ ನಮ್ಮನ್ನು ಕರೆದಿದ್ದಕ್ಕೆ. ಆಮೇಲೆ ಆಂಟಿ ಹೇಗೆ ಅಂದರೆ, ಇಫ್ ಇನ್ ಕೇಸ್ ನಾನು ಅವಿನಾಶು ಒಂದೊಂದು ಸಲ ಹೋಗಿದ್ರೆ, ಅಕ್ಕನ ಮನೆಗೆ ಹೋಗಿದ್ರೆ, ನಾವು ಬಂದಿದ್ದೀವಿ ಅಂತ ಗೊತ್ತಾದರೆ ಅವ್ರೇನಾದರೂ ಡಿಶ್ ಮಾಡಿದರೆ ತಂದು ಕೊಡ್ತಾರೆ ನಮಗೂ, ತೊಗೊಳ್ಳಿ ನಾನು ಇದು ಮಾಡಿದ್ದೀನಿ ಟೇಸ್ಟ್ ಮಾಡಿ ಅಂತ. ಆಮೇಲೆ ಲಾಸ್ಟ್ ಇಯರ್ ಅಂತೂ ಕರೆಕ್ಟ್ ಗಣೇಶ ಹಬ್ಬದ ಟೈಮಿಗೆ ನಾವು ಹೋಗಿದ್ದು, ಅವಾಗ ಮೋದಕ ಎಲ್ಲ ತಂದು ಕೊಟ್ಟಿದ್ರು. ಆಮೇಲೆ ಅಕ್ಕಿ ನುಚ್ಚಿನ ಉಂಡೆ ಏನೇನೋ ಡಿಫ್ರೆಂಟಾಗಿ ಅವ್ರ ಸೈಡ್ ಕೋಸ್ಟಲ್ ಏರಿಯಾ ಸೈಡ್ ಮಾಡಿರೋ ಫುಡ್ ಎಲ್ಲ ತೊಗೊಂಬಂದು ನಮಗೂ ಟೇಸ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಂಗೆ ಹೆಂಗೆ ಅನಿಸುತ್ತೆ ಅಂದರೆ, ನಮ್ಮ ಅಕ್ಕನ ಮನೆಗೆ ಹೋದರೆ ಒಂಥರ ನಮ್ಮ ಊರಿಗೆ ಹೋದಂಗೆ ಅನಿಸುತ್ತೆ. ಊರಲ್ಲೂ ಹಾಗೆ ಅಲ್ವಾ, ನೇಬರ್ಸ್ ನಾವು ಮಾಡಿದ್ದು ಅವ್ರಿಗೆ ಕೊಡ್ತಿರ್ತೀವಿ, ಅವ್ರು ಮಾಡಿದ್ದು ನಮಗೆ ಕೊಡ್ತಾರೆ. ನಾವಿರೋ ಲೊಕೇಶನಲ್ಲಿ ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ. ಎಷ್ಟು ನಾವು ಬಂದು ಶಿಫ್ಟ್ ಆಗಿ ಒಂದು 5-6 ಜನ ಚೇಂಜ್ ಆದರೂ ಒಬ್ಬರ ಹೆಸರು ಗೊತ್ತಿಲ್ಲ, ಒಬ್ಬರು ನಾವು ಮಾತಾಡ್ಸೋದಿಲ್ಲ, ಅವರು ನಮ್ಮನ್ನು ಮಾತಾಡ್ಸೋದಿಲ್ಲ. ಮ್ಯಾಕ್ಸ್ ಏನೋ ಸ್ಮೈಲ್ ಮಾಡ್ತೀವಿ ಅಷ್ಟೇ, ಏನಾದರೂ ಇದ್ದರೆ ಕೇಳ್ತೀವಿ, ಅದು ಬಿಟ್ಟರೆ ಆ ಕನೆಕ್ಷನ್ನೇ ಬಿಲ್ಡ್ ಆಗೋಲ್ಲ. ಬಟ್ ಇವ್ರದ್ದು ಹಂಗಲ್ಲ, ಲಿಟ್ರಲಿ ಮೋರ್ ದೆನ್ ರಿಲೇಟಿವ್ ಥರ ಬಾಂಡ್ ಇದೆ. ಹಿಂದಿನ ದಿನವೂ ಹಾಗೆ ಅವ್ರ ರಿಲೇಟಿವ್ ಜೊತೆ ಎಷ್ಟೊಂದು ನಗಾಡ್ಕೊಂಡು ಲಿಟ್ರಲಿ 2 ಗಂಟೆ ಏನೋ ಆಗಿತ್ತು ನಾವು ಮಲ್ಗೋ ಅಷ್ಟರಲ್ಲಿ. ಸೊ ಇದ್ರ ಮೇಲೆ ನೀವು ತಿಳ್ಕೊಬೋದು ನಾವು ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತ. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಳೆ ವಿಡಿಯೋದಲ್ಲಿ ಸ್ವಲ್ಪ ಆಡಿಯೋ ಗ್ಲಿಚ್ ಇದ್ದಿದ್ದಕ್ಕೆ ವಾಪಸ್ ಅಪ್ಲೋಡ್ ಮಾಡಿದ್ದೀನಿ. ಶೋ some love to this video. Thank you so much guys for watching. God bless you all.